ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಲಿಕಾನ್ ಸಿಟಿಯಲ್ಲಿ ಪುಂಡರ ಅಟ್ಟಹಾಸ ಮುಂದುವರೆದಿದೆ. ಹಳೆ ಸಾಲದ ಹಣ ವಾಪಸ್ ಕೇಳಿದ್ದಕ್ಕೆ ಬೇಕರಿ ಮಾಲೀಕ ಹಾಗೂ ಕುಟುಂಬದ ಮೇಲೆ ಕಿರಾತಕರು ಹೆಗ್ಗಾಮುಗ್ಗಾ ಹಲ್ಲೆ ನಡೆಸಿದ್ದಾರೆ. ಏರಿಯಾದಲ್ಲಿ ತಮ್ಮ ಹವಾ ತೋರಿಸಲು ಬೇಕರಿಯನ್ನ ಸಂಪೂರ್ಣವಾಗಿ ಧ್ವಂಸಗೊಳಿಸಿದ್ದು, ಗಂಭೀರವಾಗಿ ಗಾಯಗೊಂಡಿರುವ ಕುಟುಂಬ ಈಗ ನ್ಯಾಯಕ್ಕಾಗಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿಲ್ಲದ ಪುಂಡರ ಅಟ್ಟಹಾಸ. ಹಳೆ ಸಾಲ ಕೇಳಿದ್ದಕ್ಕೆ ಬೇಕರಿ ಮಾಲೀಕನ ಹಿಗ್ಗಾಮುಗ್ಗಾ ಥಳಿತ. ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡಲು ಬೇಕರಿ ಧ್ವಂಸ. ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ತಿಂಡಿ ತಿನಿಸುಗಳು, ಮುಖದ ಮೇಲೆ ರಕ್ತ ಹೆಪ್ಪುಗಟ್ಟಿರುವ ಭೀಕರ ಗಾಯಗಳು, ತಲೆಗೆ ಪೆಟ್ಟಾಗಿ ಬ್ಯಾಂಡೇಜ್ ಹಾಕಿಕೊಂಡು ನಿಲ್ಲಲು ಆಗದ ಸ್ಥಿತಿ. ಹೌದು, ನಿನ್ನೆ ಪುಂಡರು ನಡೆಸಿದ ಅಟ್ಟಹಾಸವನ್ನು ನೆನೆಸಿಕೊಂಡು ಈ ಕುಟುಂಬ ಈಗ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಈ ದೃಶ್ಯಗಳು ಕಂಡು ಬಂದಿದ್ದು ಸಿಲಿಕಾನ್ ಸಿಟಿಯ RT ನಗರದ 6ನೇ ಕ್ರಾಸ್ನಲ್ಲಿರುವ ಮಂಜುನಾಥ್ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ನಲ್ಲಿ. ನಿನ್ನೆ ಸಂಜೆ ಎಂದಿನಂತೆ ವ್ಯಾಪಾರ ನಡೆಯುತ್ತಿದ್ದಾಗ ಇಬ್ಬರು ಯುವಕರು ಬೇಕರಿಗೆ ಬಂದಿದ್ದಾರೆ. ಬೇಕರಿಗೆ ಬಂದ ಆ ಇಬ್ಬರು ಪುಂಡರು ತಿಂಡಿ ತಿನಿಸುಗಳನ್ನು ಕೊಡುವಂತೆ ಕೇಳಿದ್ದಾರೆ. ಆದರೆ ಅವರು ಈಗಾಗಲೇ ಮೊದಲೇ ಸಾಕಷ್ಟು ಸಾಲ ಮಾಡಿದ್ದರು. ಹೀಗಾಗಿ ಮಾಲೀಕನ ಹೆಂಡತಿ ಪ್ರೀತಿ, ಹಳೆ ಸಾಲದ ಹಣ ಕೊಡಿ, ಆಮೇಲೆ ಹೊಸದಾಗಿ ತಿಂಡಿ ಕೊಡುತ್ತೇವೆ ಎಂದಿದ್ದಾರೆ. ಕೇವಲ ಇಷ್ಟಕ್ಕೆ ರೊಚ್ಚಿಗೆದ್ದ ಆ ಅಸಾಮಿಗಳು ಹೆಣ್ಣು ಮಗಳೆಂದು ನೋಡದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಲು ಶುರು ಮಾಡಿದ್ದಾರೆ. ಇದರಿಂದ ಗಾಬರಿಗೊಂಡ ಪ್ರೀತಿ ತಕ್ಷಣ ಗಂಡ ಮತ್ತು ಮಗನಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. 1,500 ರೂಪಾಯಿ ಬ್ಯಾಲೆನ್ಸ್ ಇತ್ತು. ಬ್ಯಾಲೆನ್ಸ್ ಇದ್ದಾಗ ನಾನು ಬ್ಯಾಲೆನ್ಸ್ ಕೊಡಬೇಕು, ಕೊಟ್ಟ ಮೇಲೆ ಐಟಮ್ ತಗೊಂಡು ಹೋಗಿ ಅಂತ ಹೇಳಿದೆ. ಹೇಳಿದ ಕೂಡ ಏಕೈಕಿ ನನಗೆ ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಮಾತು ಬೆಳೆದು ಗಲಾಟೆ ಜಾಸ್ತಿ ಆಗೋಯ್ತು. ನನಗೆ ಹೊಡೆಯಕ್ಕೆ ಬಂದು ಒಳಗಡೆ ಎಲ್ಲ ಬಂದು ಅದು ಮಾಡಕ್ ಹೋದ ಕೂಡ ನಾನು ನಮ್ಮ ಯಜಮಾನ್ರಿಗೂ ನಮ್ಮ ಮಗಂಗೂ ಫೋನ್ ಮಾಡಿದೆ. ಇನ್ನು ಮಡದಿ ಕರೆ ಮಾಡುತ್ತಿದ್ದಂತೆ ಬೇಕರಿ ಬಳಿ ಓಡೋಡಿ ಬಂದ ಗಂಡ ಚಂದ್ರಶೇಖರ್ ಹಾಗೂ ಮಗನ ಮೇಲೆ ಆ ಕಿರಾತಕರು ಮುಗಿಬಿದ್ದಿದ್ದಾರೆ. ಮನಸ್ಸೋ ಇಚ್ಛೆ ಹಿಗ್ಗಾಮುಗ್ಗಾ ಹಲ್ಲೆ ನಡೆಸಿದ್ದಾರೆ. ಪುಂಡರ ರಾಕ್ಷಸೀಯ ದಾಳಿಗೆ ಚಂದ್ರಶೇಖರ್ ಅವರ ಕಣ್ಣಿನ ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿದ್ದು, ತಲೆ ಮತ್ತು ಮುಖಕ್ಕೆ ಗಂಭೀರ ಗಾಯಗಳಾಗಿವೆ. ಅಷ್ಟಕ್ಕೆ ನಿಲ್ಲದ ಪುಂಡರು ಬೇಕರಿಯಲ್ಲಿದ್ದ ಬಾಟಲಿಗಳನ್ನು ಪುಡಿ ಮಾಡಿ ವಸ್ತುಗಳನ್ನು ರಸ್ತೆಗೆ ಎಸೆದು ಅಟ್ಟಹಾಸ ಮೆರೆದಿದ್ದಾರೆ. ಇದರಿಂದ ಭಯಗೊಂಡ ದಂಪತಿ ತಕ್ಷಣವೇ 112ಕ್ಕೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ನಾನು ನನ್ನ ಮಗ ಬಂದು ಕೇಳಿದ್ರೆ ಅವ್ರ ಮೇಲೆ ಬಂದು ಗಲಾಟೆ ಮಾಡಿ ಅಂಗಡಿ ಎಲ್ಲ ಹೊಡೆದಾಕಿದ, ಬಾಟ್ಲಿ ಎತ್ತು ತಲೆ ಮೇಲೆ ಹಾಕಿದ. ಗಲಾಟೆ ಬಂದು ಸಾಲ ಮೊದ್ಲು ಕೊಡ್ಬೇಕು ಅವ್ರು ನಮ್ಗೆ. ಆಮೇಲೆ ಸಾಲ ಕೇಳಿದ್ರು, ಕೊಡಲ್ಲ ಅಂತ ಹೇಳಿದ್ರು, ಕೊಡಲ್ಲ ಅಂತ ಹೇಳಿಕ್ಕೆ ಈ ತರ ಗಲಾಟೆ ಮಾಡಿ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿಗಳು ಇದ್ದ ಮನೆಗೆ ದಂಪತಿಯನ್ನು ಕರೆದೊಯ್ದಿದ್ದಾರೆ. ಆದರೆ ಅಲ್ಲಿಯೂ ಸೊಕ್ಕಿನ ಪ್ರದರ್ಶನ ನೀಡಿದ ಆ ಪುಂಡರು ಪೊಲೀಸರ ಮುಂದೆಯೇ ದಂಪತಿ ಮೇಲೆ ಕ್ರಿಕೆಟ್ ಬ್ಯಾಟ್ ಹಾಗೂ ಮರದ ದೊಣ್ಣೆಗಳಿಂದ ಹಲ್ಲೆ ಮಾಡಲು ಮುಂದಾಗಿದ್ದಾರೆ. ಕಳೆದ 6 ತಿಂಗಳಿನಿಂದ ಇದೇ ಬೇಕರಿಗೆ ಬರುತ್ತಿದ್ದ ಈ ಆರೋಪಿಗಳು ಇಡೀ ಏರಿಯಾದಲ್ಲಿ ತಮ್ಮದೇ ಹವಾ ಮೇಂಟೈನ್ ಮಾಡಲು ಆಗಾಗ ಇಂತಹ ಗಲಾಟೆಗಳನ್ನು ಮಾಡುತ್ತಿದ್ದರಂತೆ. ಸದ್ಯ ಘಟನೆಗೆ ಸಂಬಂಧಿಸಿದಂತೆ RT ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಖಾಕಿ ಪಡೆ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದು ಕಠಿಣ ವಿಚಾರಣೆ ನಡೆಸುತ್ತಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.